ಕ್ರೈಸ್ತ ಮುಖಂಡರಾದ ರಾಬರ್ಟ್ ಕ್ಲೈವ್ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರಾಬರ್ಟ್ ಕ್ಲೈವ್ ಅವರೇ. ಅಶೋಕ್ ಗೌಡ ಅವರೇ, ನೋಡಿ, FCRA ಏನು NGOಗಳನ್ನು ಟಾರ್ಗೆಟ್ ಮಾಡೋದು ಕೇಂದ್ರ ಸರ್ಕಾರ ಇದನ್ನು ಯಾರನ್ನೂ ಟಾರ್ಗೆಟ್ ಮಾಡ್ತಿಲ್ಲ. ಇಲ್ಲದೆ ಹೋದ್ರೆ ಬೇರೆಯವರು ಬಂದು ವಿರೋಧ ಮಾಡಬೇಕಾಗಿತ್ತು. ಅಷ್ಟು ಜನ ಪಾದ್ರಿಗಳು ಮಿಷನರಿಗಳವರು ಬಂದು ವಿರೋಧ ಮಾಡ್ತಾರೆ ಅಂದ್ರೆ ಅವರೇ ಟಾರ್ಗೆಟ್ ಅಲ್ವಾ? ಕಾಂಗ್ರೆಸ್ನವರ ಏನು ನರೇಟಿವ್ ಏನಿದೆ ಇದಕ್ಕೆ ಸಪೋರ್ಟ್ ಆಗಿ ಒಂದಷ್ಟು ಜನ ಕಾಂಗ್ರೆಸ್ ಪರವಾಗಿ ಬರ್ತಾರೆ ಹೊರತು ಆ್ಯಕ್ಚುಲಿ ಯಾವ ಕ್ರಿಶ್ಚಿಯನ್ ಮಿಷನರೀಸು ಸಹ ಯಾರಿಗೆ ಅರ್ಥ ಆಗುತ್ತೆ ಕಾನೂನು ಅವ್ರು ಬರೋದಿಲ್ಲ. ಈಗ ಏನು ನಟರಾಜ್ ಗೌಡರು ಘಂಟಾಕೋಶವಾಗಿ ಎಂಥ ಸುಳ್ಳು ಹೇಳ್ತಿದ್ದಾರೆ ಅಂತಂದರೆ, ಕರ್ನಾಟಕ ರಾಜ್ಯದ 3617 ಶಾಲೆಗಳು ರಾಜ್ಯದಲ್ಲಿ ಕ್ಲೋಸ್ ಆಗಿರ್ತಕ್ಕಂಥದ್ದು 39 ತಿಂಗಳಲ್ಲಿ. ಅದ್ರ ಬಗ್ಗೆ ಯಾವತ್ತೂ ಮಾತಾಡೋದಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರದ ಆಡಳಿತದಲ್ಲಿ ಇರ್ತಕ್ಕಂಥದ್ದು, ಬರೀ ಸ್ಟೇಟ್ ಬೋರ್ಡ್ ಮಾತ್ರ ಹೇಳ್ತಿದ್ದೀನಿ, ಇರಲಿ ಅದ್ರ ಕಡೆಗೆ. ಇನ್ನು ಕೀ ಆಬ್ಜೆಕ್ಟಿವ್ಸ್ ಆಫ್ FCRA ಬಿಲ್ 1976 ಏನಿತ್ತು, ಆ ಕೀ ಆಬ್ಜೆಕ್ಟಿವ್ಸು ಇವತ್ತಿಗೂ ಕಂಟಿನ್ಯೂ ಆಗಿದೆ. ಮತ್ತು ಅದನ್ನು ಬೇಕಾದ್ರೆ ಓದ್ತೀನಿ, ಯಾವ್ಯಾವ ಪರ್ಪಸ್ಸು ಅದು ಸಹ ಕಂಟಿನ್ಯೂ ಆಗಿದೆ. ಅದು ಯಾವುದೂ ಚೇಂಜ್ ಆಗಿಲ್ಲ. ಈಗ ಚೇಂಜ್ ಆಗಿರ್ತಕ್ಕಂಥದ್ದು ಏನಂದರೆ, ನಾತು ಅವ್ರು ಹೇಳಿದಾಗೇ ಡೆಸಿಗ್ನೇಟೆಡ್ ಅಥಾರಿಟಿ. ಇಲ್ಲೂ ಏನಂತ ಹೇಳಿದ್ರೆ, ಡೆಸಿಗ್ನೇಟೆಡ್ ಅಥಾರಿಟಿ ಕ್ಯಾನ್ ಬಿ ಈವನ್ ಬಿ ಇನ್ ದ ಸ್ಟೇಟ್ ಗವರ್ನಮೆಂಟ್ಸ್ ಆಲ್ಸೋ. ದೇ ಆರ್ ನಾಟ್ ಸೇಯಿಂಗ್ ಓನ್ಲಿ ಒನ್ ಡೆಸಿಗ್ನೇಟೆಡ್ ಅಥಾರಿಟಿ, ಇಟ್ ಕ್ಯಾನ್ ಬಿ ಸ್ಟೇಟ್ ವೈಸ್ ಆಲ್ಸೋ ಅಂತ ಅಂದ್ಬಿಟ್ಟೆ ಹೇಳ್ತಿರ್ತಕ್ಕಂಥದ್ದು. ಅಂದರೆ ಅರ್ಥ ಏನು ಅಂದರೆ, ಯಾವ ರೀತಿ ಫಂಡು, ಉದಾಹರಣೆಗೆ 2 ವರ್ಷ ಆಯಿತು ನಾವೊಂದು NGO ಮಾಡ್ಕೊಂಡಿದ್ದೀನಿ, ನಾನು NGOದಲ್ಲಿ 2 ವರ್ಷ ನಾನು ಯಾವುದೇ ರೀತಿ ಉಪಯೋಗಿಸಿಲ್ಲ ಅಮೌಂಟು, ಅಥವಾ ಬಂದಿದೆ ನಾನು ಉಪಯೋಗಿಸಿಲ್ಲ, ಅಂತಹ ಒಂದು ಯಾವುದೋ ಒಂದು ಅಸೆಟ್ ಕ್ರಿಯೇಟ್ ಆಗಿದೆ. ಅಂತಹ ಒಂದು ಸಂದರ್ಭದಲ್ಲಿ ಆ NGO ಡಿರೆಕಗ್ನೈಸ್ ಆಗ್ತದೆ. ಆ ಅಸೆಟ್ ಏನು ಕ್ರಿಯೇಟ್ ಆಗಿದೆ ಆ ಅಸೆಟ್ನ ತೆಗೆದುಕೊಳ್ತಕ್ಕಂಥದ್ದು ಡೆಸಿಗ್ನೇಟೆಡ್ ಅಥಾರಿಟಿ. ಆದರೆ ಅದೇ ಟೈಮಲ್ಲೇ ಕೋರ್ಟ್ಗೆ ಹೋಗ್ಬೋದು. ಹೌದು, ಅಪೀಲ್ ಹೋಗ್ಬೋದು. ನೀವು ಅಪೀಲ್ ಹೋಗ್ಬಿಟ್ಟು ಅದೇನಾದ್ರು ಪರ್ಮನೆಂಟಾಗಿ ತೆಗೆದುಕೊಳ್ಳಲ್ಲ, ಪ್ರಾವಿಷನಲಾಗಿ ತೆಗೆದುಕೊಳ್ತದೆ. ನೀವೇನಾದರೂ ಪ್ರೂವ್ ಮಾಡಿ, ಇಲ್ಲಪ್ಪ ಇದನ್ನು ಈ ರೀತಿ ಕ್ರಿಯೇಟ್ ಮಾಡಿದ್ದೀವಿ, ಅಸೆಟ್ ಇಷ್ಟು ಅಮೌಂಟ್ ಬಂದಿದೆ, ಈ ರೀತಿ ಅಸೆಟ್ ಕ್ರಿಯೇಟ್ ಆಗಿದೆ, ಇದನ್ನು ನಾವು ಈ ಪರ್ಪಸ್ಗೆ ಉಪಯೋಗಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಓಕೆ. ಈಗ 1 ಲಕ್ಷ ಇದ್ದಿದ್ದು ಮುಂಚೆ ಏನಾಗಿದೆ, ಈಗ 10 lakhs ಮಾಡಿದ್ದಾರೆ. ಜೊತೆಗೆ ಸರ್, ಏನಂತ ಹೇಳಿದ್ರೆ 2 ವರ್ಷ 5 ವರ್ಷ ಮುಂಚೆ ರಿಪಬ್ಲಿಕನ್ ಸೆನೆಟರ್ ಒಂದು ಇಂಟರ್ವ್ಯೂ ಬಂದಿದೆ. ಅವ್ರು ಹೇಳ್ತಿದ್ದಾರೆ ದಿಸ್ ಇಸ್ ಅಟ್ಯಾಕ್ ಆನ್ ಕ್ರಿಶ್ಚಿಯನ್ಸ್ ಅಂತ. ನೋಡಿ, ಯಾರು ಹೇಳ್ತಿದ್ದಾರೆ ನೋಡಿ, ಒಂದು ಯಾರು BJPನ ಮತ್ತು ನರೇಂದ್ರ ಮೋದಿ ಅವರು ಸರ್ಕಾರ ಹೋಗಬೇಕು ಅಂತ ಅಂದ್ಬಿಟ್ಟು ಏನೋ ಒಂದು ನರೇಟಿವ್ ಸೃಷ್ಟಿ ಮಾಡ್ಕೊಂಡು ಹೋಗಿಟ್ಟಿದ್ದಾರೆ. ಅವ್ರು ಮಾಡ್ತಿರ್ತಕ್ಕಂಥ ಕೆಲಸ ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳು. ಸರಿಯಾಗಿ ಬಿಲ್ನ ಓದ್ಕೊಂಡ್ರೆ ಇದರಲ್ಲಿ ಇರ್ತಕ್ಕಂತಹ 11 ಪ್ರಾವಿಷನ್ಸ್ ಏನಿದೆ, ಎಕ್ಸ್ಟ್ರಾ ಪ್ರಾವಿಷನ್ಸ್ ಅಂದರೆ ಸೇರಿಸ್ಕೊಂಡು ಒಂದೊಂದು ಬೇಕಾದ್ರೆ ಹೋಗೋಣ. ಯಾರು ಮಿಸ್ಯುಟಿಲೈಸೇಷನ್ ಮಾಡ್ತಾರೆ, ಮಿಸ್ರೆಪ್ರೆಸೆಂಟೇಷನ್ ಮಾಡಿ ಏನಾದರೂ ಫಂಡ್ ತೊಗೊಂಡಿದ್ರೆ, ಉದಾಹರಣೆಗೆ ಪಾಪ ನಟರಾಜ್ ಗೌಡರು ಹೇಳ್ತಿದ್ರಲ್ಲ, ಜಿಯೋಗ್ರಫಿಕಲ್ ಲೊಕೇಶನ್ ಅಕಸ್ಮಾತ್ ಒಂದು NGO ಬೆಂಗಳೂರಲ್ಲಿ ಲೊಕೇಟ್ ಆಗಿದೆ, ನಾನು ತ್ರಿಪುರದಲ್ಲೂ ಕೆಲಸ ಮಾಡ್ತಿದ್ದೀನಿ, ನಾನು ಜಮ್ಮು ಕಾಶ್ಮೀರಲ್ಲೂ ಕೆಲಸ ಮಾಡ್ತೀನಿ, ನಾನು ತಮಿಳ್ನಾಡಲ್ಲೂ ಕೆಲಸ ಮಾಡ್ತಿದ್ದೀನಿ ಅಂತ ಸ್ಪೆಸಿಫಿಕ್ ಪರ್ಪಸ್ ಹೇಳಿದ್ರೆ ಯಾರ ಮೇಲೂ ಟಾರ್ಗೆಟ್ ಆಗುವುದಿಲ್ಲ. ಸ್ಪೆಸಿಫಿಕ್ ಪರ್ಪಸ್ ಹೇಳಬೇಕು. ಅಂದರೆ ಉದಾಹರಣೆಗೆ ನನ್ನ ಹತ್ರ 10 ಕೋಟಿ ಬರ್ತಾ ಇದೆ ಇವತ್ತು ಫಂಡು, 1 ಕೋಟಿ ನಾನು ಕಟ್ಟಡಗಳಿಗೆ ಉಪಯೋಗಿಸ್ತೀನಿ, 1 ಕೋಟಿ ಮೇಂಟೆನೆನ್ಸ್ಗೆ ಉಪಯೋಗಿಸ್ಕೊತೀನಿ, ಇನ್ನು 8 ಕೋಟಿನಲ್ಲಿ 1 ಕೋಟಿ ನನ್ನ ಆಫೀಷಿಯಲ್ ಅಂದರೆ ಆಫೀಸ್ ಮೇಂಟೆನೆನ್ಸ್ಗೆ ಉಪಯೋಗಿಸ್ತೀನಿ, ಇನ್ನು 7 ಕೋಟಿನ ನಾನು ಆಪರೇಷನ್ಸ್ಗೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಏನು, ನಾನು ಶಾಲೆ ನಡೆಸ್ತಾ ಇದ್ದೀನಿ, ಆಸ್ಪತ್ರೆ ನಡೆಸ್ತಾ ಇದ್ದೀನಿ. ಈ ರೀತಿ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅದು ಯಾವುದೇ ರೀತಿ ಟಾರ್ಗೆಟ್ ಇಲ್ಲ. ಬಟ್ ನೀವು ಟೇಕ್ ಓವರ್ ಮಾಡ್ತೀರಿ ಅನ್ನೋ ಹೆದರಿಕೆ. ಟೇಕ್ ಓವರ್ ಮಾಡ್ತಿಲ್ಲ. ಯಾಕೆ ನಿಮ್ಮ ಅಂದರೆ BJP ಅವ್ರು ಟೇಕ್ ಓವರ್ ಮಾಡ್ತಾರೆ ಅಂತಲ್ಲ. ಈಗ ಅನೇಕ ಸಣ್ಣ ಆಸ್ಪತ್ರೆಗಳಿವೆ ಸಣ್ಣ ಊರಲ್ಲಿ, ಅವ್ರಿಗೆ ಬರ್ತಿರ್ತಕ್ಕಂಥ ಹಣದ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸನ್ನು ನೀವು ಕ್ವಶನ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ. ಮೊದಲು 50% ಇತ್ತು, ಈಗ ಅದನ್ನು 20% ಕಳಿಸಿದಿರಿ. ಕ್ವಶನ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ. ಲೈಸೆನ್ಸ್ ರಿನ್ಯೂವಲ್ ಸಂದರ್ಭದಲ್ಲಿ ನೀವೇನೋ ಅವ್ರಿಗೆ ಲೈಸೆನ್ಸ್ ರಿನ್ಯೂವಲ್ ಮಾಡ್ಲಿಕ್ಕೆ ಕೊಡಲ್ಲ. ಆಗ ಲೈಸೆನ್ಸ್ ರಿನ್ಯೂವಲ್ ಆಗದೇ ಇದ್ದದನ್ನು ಒಂದು ಪ್ರಿಸ್ಕ್ರೈಬ್ ಟೈಮ್ ಆದಮೇಲೆ ನಿಮ್ಮ ಡೆಸಿಗ್ನೇಟೆಡ್ ಅಥಾರಿಟಿ ತಾಬೇಗೆ ತೆಗೆದುಕೊಳ್ಬೋದು. ಈಗ ನಾನೊಂದು ಪ್ರೈವೇಟ್ ಕಂಪನಿ, ನಾನೊಂದು ಪ್ರೈವೇಟ್ ಲಿಮಿಟೆಡ್ ಇದೆ, ನಂದೇ ಇದೆ. ಆ ಪ್ರೈವೇಟ್ ಲಿಮಿಟೆಡಲ್ಲಿ ನಾನು MOA AOA ಮಾಡ್ಕೊಂಡು ಕೊಟ್ಟಿದ್ದೀನಪ್ಪ. ಅದರಲ್ಲಿ ಒಂದು ನಿಮಿಷ ಇಲ್ಲ, ಇದರಲ್ಲಿ ನೀವು ಅದನ್ನೇ ಅರ್ಥ ಮಾಡಿ. ಸೆಕ್ಷನ್ 8 ಕಂಪನೀಸು ಸಹ ಇದೆ, ಪಾರ್ಟ್ನರ್ಶಿಪ್ ಸೆಕ್ಷನ್ 8 ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ಇದೆ, NGOಸ್ ಇದೆ, ಟ್ರಸ್ಟ್ಸು ಇದೆ ಇದರಲ್ಲಿ. ಆಯಿತಾ, ಯಾವುದೇ ರೀತಿ ಇದು ಬೇಡ, ಕನ್ಫ್ಯೂಷನ್ ಬೇಡ. ಒಂದು ಪ್ರೈವೇಟ್ ಲಿಮಿಟೆಡ್ ಇದೆ, ನಂದೇ ಕಂಪನಿ, MOA AOA ನಾನು ಕಂಪನೀಸ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ನಂದು ಎಷ್ಟು ವರ್ಷ ವ್ಯಾಲಿಡ್ ಇರುತ್ತೆ? ಅಕಸ್ಮಾತ್ ನಾನು ಟ್ರಾನ್ಸಾಕ್ಷನ್ ಮಾಡಿಲ್ಲ, ನಾನೇ ಒಂದು ಕಂಪನಿ ಕ್ಲೋಸ್ ಮಾಡಿದ್ದೀನಿ ಪ್ರೈವೇಟ್ ಲಿಮಿಟೆಡ್, 5 ವರ್ಷ ಟ್ರಾನ್ಸಾಕ್ಷನ್ ಮಾಡಿಲ್ಲ ನನ್ನ ಅಕೌಂಟಲ್ಲಿ, ಆವಾಗ ಆಟೋಮೆಟಿಕಲಿ ಕಂಪನೀಸ್ ಡೈರೆಕ್ಟರೇಟ್ ನನಗೊಂದು ನೋಟಿಸ್ ಕಳಿಸ್ತದೆ, ನೀವು ಇದನ್ನು ಆಕ್ಟಿವ್ ಇಟ್ಟಿದ್ದೀರಾ ಇಲ್ವಾ ಅಂತೇಳಿ. ನಾನು ಇಲ್ಲ, ಕಂಪನಿನ ಆಕ್ಟಿವ್ ಆಗಿ ಇಟ್ಟಿಲ್ಲ, ಅದರಿಂದ ನಾನು ಕ್ಲೋಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಕೊಡಬೇಕು. ಈಗ ಅಕಸ್ಮಾತ್ ನಾನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರು ನಂಗೆ ಒಂದು ನೋಟಿಸ್ ಕಳಿಸ್ತಾರೆ, ನಾನು ಹೋಗಿ ರೆಪ್ರೆಸೆಂಟ್ ಮಾಡಬೇಕು, ನಂಗೆ ಬೇಕೋ ಬೇಡವಾ ಅಂತ ಹೇಳಿ. ನಂಗೆ ಬೇಕು ನಿಮ್ಮ ದುಡ್ಡಲ್ಲಿ ಹಾಕಿದ್ದು ನಾತುಜಿ, ಅದೇ ಪಾಯಿಂಟ್. ಈಗ ಇದರಲ್ಲಿ ಏನಂತ ಹೇಳಿದ್ರೆ ಕಂಪನಿ ನಂದೇ ದುಡ್ಡು, ಇದರಲ್ಲಿ ಏನಾಗ್ತದೆ, ಫಾರಿನ್ ಇಂದ ಬರ್ತಾ ಇದೆ, ಯಾರೋ ಫಾರಿನ್ ಇಂದ ಬರುವಂತವ್ರು ಯಾರು ನಮ್ಮ ಪ್ರಶ್ನೆಗಳಿಗೆ ಪೀಟರ್ ಅವರು ಇದ್ದಾರೆ, ಪೀಟರ್ ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡಿರಂತೆ. ಎಸ್ ಪೀಟರ್ ಅವರೇ, ಪಾರದರ್ಶಕವಾಗಿದ್ದರೆ, ಟ್ರಾನ್ಸ್ಪರೆಂಟ್ ಆಗಿದ್ರೆ ಹೆದರುವಂಥದ್ದು ಏನಿದೆ? ಯಾರು ಬಂದು ಚೆಕ್ ಮಾಡ್ಕೊಳ್ಳಪ್ಪ. ಯಾವುದೂ ಕೂಡ ಹೆದರುವಂಥದ್ದು ಏನಿಲ್ಲ ಇಲ್ಲಿ. ಆದರೆ FCRA ಏನಾಗಿದೆ ಅಂತ ಹೇಳಿದರೆ,
ಜಾಗೃತೀಕರಣ ಮಾಡ್ತಾ ಅಥವಾ ಜನರಿಗೆ ಜಾಗೃತಿ ಮೂಡಿಸ್ತಾ ಯಾವುದೇ ಒಂದು ಕಾನೂನು ತಂದಾಗ ಅದು ಜನರಲ್ಲಿ ಅನುಮಾನಗಳನ್ನು ಮೂಡಿಸುತ್ತೆ. ಯಾವ ಕಾನೂನಾದರೂ ಕೂಡ ಜನಪರವಾಗಿರಬೇಕು, ಜನರಿಗೆ ಒಳ್ಳೆಯದಾಗುವಂಥ ರೀತಿಯಲ್ಲಿರಬೇಕು, ದೇಶದ ಜನರಿಗೆ ಒಳ್ಳೆಯದಾಗಬೇಕು, ಯಾವುದೇ ಸಮುದಾಯನಾದರೂ ದೃಷ್ಟಿಯಲ್ಲಿ ಇಟ್ಕೊಂಡು ಆ ಕಾನೂನುಗಳು ಬರಬೇಕು. ಸ್ವಾತಂತ್ರ್ಯ ನಂತರದಲ್ಲೇ ಬೇಕಾದಷ್ಟು ರೀತಿಯಾದಂಥ ಫಂಡ್ಗಳು ದೇಶಕ್ಕೆ ಹರಿದು ಬಂದಿದ್ದಾವೆ. ನಾವು ಜಾಗತೀಕರಣ ಅಂತೇಳಿ ಹೋದಾಗ ಹೌದು, ಜಾಗತೀಕರಣ ದೇಶದ ಅಭಿವೃದ್ಧಿಗೆ ಬಂಡವಾಳ ಹೂಡಿಕೆಯನ್ನು ನೀವು ಆಹ್ವಾನ ಮಾಡ್ತೀರಿ. ಇದು ಕೂಡ ದೇಶದ ಅಭಿವೃದ್ಧಿಗೆ ಆಗುವಂಥದ್ದೇ. ಇದು ಬಿಟ್ಟರೆ ಬೇರೆ ರೀತಿ ಮತಾಂತರ ಮಾಡ್ತಾರೆ ಅನ್ನೋದಕ್ಕೆ ಇದುವರೆಗೆ ಆಧಾರಗಳು ಯಾವ ಸಿಕ್ಕಿಲ್ಲ ನಮಗೆ. ಸ್ವಾತಂತ್ರ್ಯ ನಂತರದಲ್ಲೂ 2% ಕ್ರಿಶ್ಚಿಯಾನಿಟಿ ದೇಶದಲ್ಲಿ ಡೆವಲಪ್ ಆಗಿರುವಂಥದ್ದು. ಹಾಗೇನೆ ಅದಕ್ಕಿಂತ ಜಾಸ್ತಿ ಆಗಿಲ್ಲ. ಯಾವತ್ತು ಹಿಂದೂ ಸಮಾಜ ಯಾವತ್ತು ಜಾಳಾಗಿಲ್ಲ ಈ ದೇಶದಲ್ಲಿ, ಪ್ರಬಲವಾಗಿದೆ. ಆವಾಗ ಮೊಘಲರು ಆಡಳಿದ್ರು, ಮುಸ್ಲಿಮ್ಸ್ ಆಡಳಿತ ಇತ್ತು, ಮಹಮ್ಮದಿ ಆಡಳಿತ ಇತ್ತು. ಕ್ರೈಸ್ತರು 200-250 ವರ್ಷಗಳಿಗಿಂತ ಹೆಚ್ಚು ಕಾಲ ಈ ದೇಶವನ್ನು ಆಳಿದ್ದಾರೆ. ಆಗಲೂ ಕೂಡ ಮತಾಂತರ ಆಗಿಲ್ಲ. ಈ ತಕ್ಷಣದಲ್ಲಿ ಮತಾಂತರ ಆಗುತ್ತೆ, ಅದಕ್ಕಾಗಿ ಈ ಕಾನೂನು ತರ್ತೀವಿ ಅನ್ನೋದು ಕೇವಲ ಇದೊಂದು ರೀತಿಯಾದಂಥ ಜನರನ್ನು ಮಣ್ಣೆರಚುವಂಥ ಕಾರ್ಯ ಆಗತ್ತೆ. ಮತಾಂತರವನ್ನು ನಿಲ್ಲಿಸುವ ಉದ್ದೇಶ ಅಲ್ಲ ಸರ್. ಈ ಫಾರಿನ್ ಇಂದ ಫಂಡ್ ತರಿಸ್ಕೊಂಡು ಕನ್ವರ್ಷನ್ ಮಾಡಬೇಡಿ ಅಂತ ಹೇಳ್ತಾ ಇರೋದು ಕಾನೂನು. ಇದೇವರೆಗೂ ಕನ್ವರ್ಷನ್ ಆಗಿದೆ ಅನ್ನೋದಕ್ಕೆ ನಿಮ್ಮ ಹತ್ರ ಯಾವ ದಾಖಲೆಗಳಿದ್ದಾವೆ? ಎಷ್ಟು ಪರ್ಸೆಂಟೇಜ್ ಈ ದೇಶದಲ್ಲಿ ಆಗಿದೆ? ಆ ಡಿಬೇಟಿಗೆ ಹೋಗೋದು ಬೇಡ. ಈಗ ಮೂಲಕ ಈ ದೇಶದ ಜನರನ್ನು ನಾವು ಮತಾಂತರ ಮಾಡಿದ್ದೀವಿ, ಇದುವರೆಗೂ ಕೂಡ ಲೆಕ್ಕ ಸಿಕ್ಕಿಲ್ಲ. ಅಲ್ಲ ಪೀಟರ್ ಅವರೇ, ಈ ದೇಶದಲ್ಲಿ ನಾವು ಯಾವುದೇ ಫಾರಿನ್ ಪೀಟರ್ ಅವರೇ, ಈಗ ಕ್ರಿಶ್ಚಿಯನ್ ಮತಾಂತರ ಇದೊಂದು ಪ್ರತ್ಯೇಕ ಚರ್ಚೆಯ ಭಾಗ. ಬಟ್ ಈ ದೇಶದಲ್ಲಿ ಫಾರಿನ್ ಫಂಡಿಂಗ್ ಎಲ್ಲಿಂದ ಬರ್ತಾ ಇದೆ, ಅದನ್ನು ಹೇಗೆ ಬರ್ತಾ ಇದೆ, ಯಾಕೆ ಬರ್ತಾ ಇದೆ, ಅದನ್ನು ನಾವು ಸರ್ಕಾರ ನಿಯಂತ್ರಣ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ವಿದೇಶಿ ಬಂಡವಾಳ ಬರುತ್ತಪ್ಪ, ವಿದೇಶಿ ಬಂಡವಾಳ ಎಷ್ಟು ಬಳಕೆ ಆಗುತ್ತೆ, ಎಷ್ಟು ಉದ್ಯೋಗ ಸೃಷ್ಟಿ ಆಗುತ್ತೆ, ಆ ದುಡ್ಡನ್ನು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸರ್ಕಾರ ನಿಗಾ ಇಡೋದು ತಪ್ಪ? ಈಗ ನಿಮ್ಮ ಪೀಟರ್ ಅವ್ರ ದುಡ್ಡಿದೆ 200 ರೂಪಾಯಿ, ತಪ್ಪು ಅಂತಲ್ಲ. ಪೀಟರ್ ಅವ್ರ ಅಂತಂದ್ರೆ ಒಂದು 200 ಕೋಟಿ ರೂಪಾಯಿ ಇದೆ ಅಂತ ಅನ್ಕೋಣ. ಪೀಟರ್ ಅದನ್ನು ಎಲ್ಲಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸರ್ಕಾರ ಪ್ರಶ್ನೆ ಕೇಳಿದಾಗ ಪ್ರಜಾಪ್ರಭುತ್ವ ದೇಶದಲ್ಲ ತಪ್ಪು. ಬಟ್ ಪೀಟರ್ ಅವರಿಗೆ ಹೊರಗಿನಿಂದ 200 ಕೋಟಿ ರೂಪಾಯಿ ಬರ್ತಿದೆ, ಆ ಹಣ ಎಲ್ಲಿ ಬಳಕೆ ಆಗ್ತಾ ಇದೆ, ಅದು ಕರೆಕ್ಟಾಗಿ ಬಳಕೆ ಆಗಬೇಕು, ಪ್ರಿಸ್ಕ್ರೈಬ್ಡ್ ಲಿಮಿಟಲ್ಲಿ ಬಳಕೆ ಆಗಬೇಕು ಅನ್ನೋದನ್ನು ಸರ್ಕಾರ ಹೇಳಿದರೆ ತಪ್ಪೇನು? ತಪ್ಪು ಅಂತ ಹೇಳ್ತಾ ಇಲ್ಲ. ಇಲ್ಲಿ ಯಾವುದೇ ಪರ್ಪಸ್ಸಿಗೆ ಬಂದಿರುವಂಥ ಹಣ ಅದೇ ಪರ್ಪಸ್ಸಿಗೆ, ಆದರೆ ಅದ್ರ ಬಗ್ಗೆ ಅಪಪ್ರಚಾರ ಮಾಡಿ ಕ್ರೈಸ್ತ ಸಮುದಾಯವನ್ನು ಕುಗ್ಗಿಸುವಂಥ, ಆತ್ಮಸ್ಥೈರ್ಯವನ್ನು ಹಾಳು ಮಾಡುವಂಥ ಇಂಥ ಘಟನೆಗಳು ದೇಶದಲ್ಲಿ ಅತಂತ್ರ ಸ್ಥಿತಿಗೆ, ಅವರಲ್ಲಿ ಗೊಂದಲಗಳನ್ನು ಉಂಟು ಮಾಡುತ್ತೆ, ಭಯದ ವಾತಾವರಣ ಸೃಷ್ಟಿ ಮಾಡುತ್ತೆ. ಅಲ್ಲ ಪೀಟರ್ ಅವರೇ, ಇದು ಕಳ್ಳ ಅಂದ್ರೆ ಹೆಗಲ್ ಮುಟ್ಟಕ್ಕೆ ನೋಡ್ಕೊಂಡ್ರು, ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟು ನೋಡ್ಕೊಂಡ್ರು ಅನ್ನೋ ಹಂಗಾಗತ್ತೆ. ಪೀಟರ್ ಅವರೇ, ಕಾನೂನೆಲ್ಲೂ ಕ್ರೈಸ್ತ, ಒಂದ್ ನಿಮಿಷ, ಕಾನೂನೆಲ್ಲೂ ಕ್ರೈಸ್ತ ಅಂತ ಹೇಳಿಲ್ಲ. ಇಂಥದ್ದೊಂದು ಅಮೆಂಡ್ಮೆಂಟ್ ಮಾಡ್ತೀವಿ ಅಂದ ತಕ್ಷಣ ಕ್ರೈಸ್ತ ಧರ್ಮಗುರುಗಳು ಪ್ರತಿಭಟನೆ ಮಾಡಿದ್ರು, ಹೋಗಿ ಮನವಿ ಪತ್ರಗಳನ್ನು ಕೊಟ್ಟರು. ಇದು ಕ್ರೈಸ್ತರಿಗಾಗಿ, ಕ್ರಿಶ್ಚಿಯನ್ ಸಂಸ್ಥೆಗಳಿಗಾಗಿ ಕಾನೂನೆಲ್ಲರೂ ಇದೆಯಾ? ಮತಾಂತರದ ಪ್ರಶ್ನೆಗಳನ್ನು ಆಗಾಗ ದೇಶದಲ್ಲೇ RSSಗಳು ಎತ್ತೋದರಿಂದ ಎಲ್ರಿ RSS ಅರ್ಧ ಗಂಟೆ ಕೂತ್ಕೊಂಡಿದ್ದಾರೆ. ರೀತಿಯಾದಂತಹ ಧೋರಣೆಗಳೇನಾಗಿದ್ದಾವೆ, ಅವರ ಸಾಮಾಜಿಕ ಸ್ಥಿತಿಗತಿಗಳೇನಿದ್ದಾವೆ, ನಮಗೆ ಸಮಾನತೆಯಲ್ಲಿದೆ, ಎಜುಕೇಷನ್ನಲ್ಲಿ ನಮಗೆ ಯಾವ ರೀತಿಯಾದಂಥ ಪ್ರೋತ್ಸಾಹ ಇದೆ, ಶಿಕ್ಷಣದಲ್ಲಿ, ಸಾಮಾಜಿಕತೆಯಲ್ಲಿ, ನೌಕರಿಯಲ್ಲಿ, ವಿದ್ಯಾಭ್ಯಾಸಗಳಲ್ಲಿ ಯಾವುದಕ್ಕೂ ಕೂಡ ಕ್ರೈಸ್ತರಿಗೆ ಅಂತೇಳಿ ಒಂದು ರಿಸರ್ವೇಷನ್ ಇಲ್ಲ. ನಮ್ಮ ಸಮಾಜವನ್ನು ನಾವು ಕಾಪಾಡ್ಕೊಳ್ಬೇಕಾದ್ರೆ ನಮ್ಮದೇ ಆದಂಥ ಒಂದು ಸಂಸ್ಥೆಗಳ ಮೂಲಕ ಮೂಲ ಹಣಕಾಸಿನ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಳ್ಬೇಕು. ಆದರೆ ಯಾವುದೇ ಹಣವನ್ನು ಕೂಡ ನಾವು ಮತಾಂತರಕ್ಕೆ ಇದುವರೆಗೆ ಉಪಯೋಗಿಸಿಕೊಂಡಿದ್ದೇವೆ ಅನ್ನೋದಕ್ಕೆ ಯಾವ ಉದಾಹರಣೆಗಳಿದ್ದಾವೆ? ಯಾವುದು ಕೂಡ ಇಲ್ಲ. ಮತಾಂತರ ಎಂಬ ಗೂಬೆಯನ್ನು ನಮ್ಮ ಮೇಲೆ ಕೂರಿಸಿ ಆ ರೀತಿಯಾದಂತಹ ಒಂದು ರೀತಿಯಾದಂತಹ ಸಮಾಜದಲ್ಲಿ ಕುಗ್ಗುವಿಕೆಯನ್ನು, ಸಮಾಜದಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿ ಮಾಡಲಿಕ್ಕಾಗಿ ಇವನ್ನೆಲ್ಲ ಇದು ಮಾಡ್ತಾ ಇರುವಂಥದ್ದು.
ಹಿಂದೆ ಕೂಡ 1976ರಲ್ಲಿ ಇಂದಿರಾ ಗಾಂಧಿ ಅವರು ತಂದಂಥ ಈ ಕಾನೂನಿನ ಪ್ರಕಾರವಾಗಿ ಎಲ್ಲ ರೀತಿಯಾದಂಥ ನಿಯಂತ್ರಣಗಳು ಕೂಡ ಇದ್ರ ಮೇಲೆ ಇತ್ತು. ಫಾರಿನ್ ಫಂಡ್ ಬಂದ ತಕ್ಷಣದಲ್ಲಿ ಫಾರಿನ್ ಅದು ಸೆಂಟ್ರಲ್ ಗೌರ್ಮೆಂಟಿಂದನೇ ಇಲ್ಲಿ ಪಾಸಾಗಿ ಬರಬೇಕಲ್ಲ. ನಮ್ಮಲ್ಲಿ ಬೇಕಾದಂಥ ಈಗ ನೋಡಿ ಪೂರ್ ಫಂಡ್ಗಳು, ಎಜುಕೇಷನ್ ಫಂಡ್ ಅಂತ ಮಾಡ್ತೀವಿ, ಸ್ಕಾಲರ್ಶಿಪ್ಪಿಗೆ ಬಳಸ್ತೀವಿ. ನಮ್ಮ ಮಿಷನರಿ ಬಿಟ್ಟು ಹೋದಂಥ ಆಸ್ತಿಪಾಸ್ತಿಗಳು ಕ್ರೈಸ್ತರ ಆಸ್ತಿಪಾಸ್ತಿಗಳ ರಕ್ಷಣೆಗಾಗಿ ಅವು ಕಾಂಪೌಂಡಿಗೆ ಹಾಕಾಗ್ಲಿಕ್ಕಾಗಿ ಬರುತ್ತೆ, ಆರ್ಫನೇಜ್ಗಾಗಿ ಬರುತ್ತೆ, ಬೋರ್ಡಿಂಗ್ ಹೋಮ್ಗಳು ನಡೆಸ್ತೀವಿ, ಬೋರ್ಡಿಂಗ್ ಹೋಮ್ಗಳಿಗೆ ಬರುತ್ತೆ. ಹೀಗೆ ಕ್ರೈಸ್ತ ಸಮುದಾಯಗಳು ಏನು ಈ ಬಡತನ ರೇಖೆಗಿಂತ ಕೆಳಗಿದ್ದಾವೆ ಆ ಸಮಾಜವನ್ನು ಎತ್ತಲಿಕ್ಕಾಗಿ ಬಳಸುವಂಥ ಹಣವನ್ನು ನಾವು ಕೇವಲ ಮತಾಂತರ ಅಂತ ಹೇಳೋಕ್ಕಾಗೋದಿಲ್ಲ. ಈ ಕಾನೂನು ಅದು ಯಾವುದಕ್ಕೆ ಧಕ್ಕೆ ತರ್ತಾ ಇದೆ? ಪ್ಲೀಸ್ ಆನ್ಸರ್, ದಯವಿಟ್ಟು ಉತ್ತರ ಕೊಡಿ. ಈ ಕಾನೂನು ಅದು ಯಾವುದಕ್ಕೆ ಧಕ್ಕೆ ತರುತ್ತೆ? ಈಗ ನಮ್ಮದು ನೋಡಿ FCRA ಆಧಾರದ ಮೇಲೆ ನಮ್ಮ ಹಣವನ್ನು ಹಿಡಿದಿಟ್ಕೊಂಡಿದ್ದಾರೆ. ಸ್ಕಾಲರ್ಶಿಪ್ಪಿಗೆ ನಮ್ಮಲ್ಲಿ ದುಡ್ಡಿಲ್ಲ ಈಗ. ಆಮೇಲೆ ಹಾಸ್ಟೆಲ್ಗಳು ನಡೆಸಲಿಕ್ಕೆ ದುಡ್ಡಿಲ್ಲ, ಬೋರ್ಡಿಂಗ್ ಹೋಮ್ಗಳು ನಡೆಸೋಕ್ಕೆ ದುಡ್ಡಿಲ್ಲ, ಆರ್ಫನೇಜ್ಗಳಿಗೆ ದುಡ್ಡಿಲ್ಲ. ಈಗ ಅಂತ ರೀತಿಯಾದಂತಹ ಒಂದು ರೀತಿಯಾದಂಥ ಈ ಗೊತ್ತಿಲ್ಲದ ಹಾಗೆ ಕ್ರೈಸ್ತ ಸಮುದಾಯವನ್ನು ಹತ್ತಿಕ್ಕುವಂಥ ಪ್ರಯತ್ನಗಳು ಇಲ್ಲಿ ನಡೀತಾ ಇದ್ದಾವೆ. ಈಗ ಸುಮಾರು ವರ್ಷಗಳಿಂದ ನಮ್ಮ ಕ್ರೈಸ್ತ ಸಮುದಾಯದವರಿಗೆ ಸ್ಕಾಲರ್ಶಿಪ್ ಕೊಡ್ಲಿಕ್ಕೂ ಕೂಡ ದುಡ್ಡಿಲ್ಲ. ಹಾಗಾದ್ರೆ ಕೇಂದ್ರ ಸರ್ಕಾರಗಳೇ ಆಗಲಿ ರಾಜ್ಯ ಸರ್ಕಾರಗಳೇ ಆಗಲಿ ಕ್ರೈಸ್ತ ಸಮುದಾಯಕ್ಕೆ ಅಂತೇಳಿ ಇದುವರೆಗೆ ಕೊಟ್ಟಿರುವಂಥ ಹಣದ ಮೊತ್ತ ಎಷ್ಟು, ಅವರ ಅಭಿವೃದ್ಧಿಗಾಗಿ ಕೊಟ್ಟಿರುವಂಥ ಮೊತ್ತ ಎಷ್ಟು, ಇವರು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸಮಾನತೆಯ ಹಾದಿಯಲ್ಲಿ ಬರಬಾರ್ದ, ಈ ಎಲ್ಲ ಪ್ರಶ್ನೆಗಳು ಕೂಡ ಅಡಕವಾಗಿದ್ದಾವೆ. ನಮ್ಮ ಮತಾಂತರನ ಒಂದೇ ಕಾರಣ ಇಟ್ಟುಕೊಂಡು ಇದುವರೆಗೆ ಮತಾಂತರ ಆಗಿರೋದ್ರ ಬಗ್ಗೆ ಯಾವುದೇ ದಾಖಲೆಗಳು ಇದುವರೆಗೂ ಬಿಡುಗಡೆ ಆಗಿಲ್ಲ. ಪೀಟರ್ ಅವರೇ, ಮತಾಂತರ ಒಂದು ಸಹಜವಾಗಿ ಚರ್ಚೆ ಆಗ್ತಕ್ಕಂಥ ಕಾರಣ, ಬಟ್ ಇಡೀ ದಕ್ಷಿಣ ಏಷ್ಯಾದಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆಗಳ ನಂತರ ಯಾವುದೋ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಅಲ್ಲಿನ ಸರ್ಕಾರವನ್ನು ಪದೇ ಪದೇ ಕಿತ್ತೆಸಲಿಕ್ಕೆ ಬರ್ತಕ್ಕಂಥ ದುಡ್ಡೇನಿದೆ, NGOಗಳಿಗೆ ದೊಡ್ಡ ಈಗ ಫಾರ್ ಎಕ್ಸಾಂಪಲ್ ಗ್ರೀನ್ ಪೀಸ್, ಅಮ್ನೆಸ್ಟಿ ಬಗ್ಗೆ ಕೂಡ ಚರ್ಚೆ ಆಯಿತು. ಆ ರೀತಿಯ NGOಗಳಿಗೆ ಹರಿದು ಬರ್ತಿರ್ತಕ್ಕಂಥ ಹಣ ಏನಿದೆ, ಆ ಹಣ ಪೊಲಿಟಿಕಲಿ ಮೋಟಿವೇಟೆಡ್ ಇದ್ದರೆ ಅದನ್ನು ಕರ್ಬ್ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರ ಬಯಸಿದ್ರೆ ತಪ್ಪೇನು? ಫಾರ್ ಎಕ್ಸಾಂಪಲ್ ಅದು ಕಾಂಗ್ರೆಸ್ ಸರ್ಕಾರವೂ ಇರ್ಬೋದು, ನಾಳೆ ಕಾಂಗ್ರೆಸ್ ಸರ್ಕಾರವೂ ಬರ್ಬೋದು. ಆಗ ಅವ್ರು ಹೇಳ್ತಾರೆ ನಮ್ಮ ವಿದೇಶ 3 ಜನ ಅಮೆರಿಕದ ನಿವೃತ್ತ ಮಿಲಿಟರಿ ಅಧಿಕಾರಿಗಳು ನಾರ್ತ್ ಈಸ್ಟ್ನಲ್ಲಿ ಅರೆಸ್ಟ್ ಆಗ್ತಾರ್ರಿ. ಒಬ್ಬ ಮಯನ್ಮಾರ್ ಗಡಿಯಲ್ಲಿ, ಒಬ್ಬ ನೇಪಾಳದ ಗಡಿಯಲ್ಲಿ, ಇನ್ನೊಬ್ಬ ಪಶ್ಚಿಮ ಬಂಗಾಳವನ್ನು ಪ್ರವೇಶಿಸುವಾಗ. ಒಂದೇ ನಿಮಿಷ ಸರ್ ಒಂದೇ ನಿಮಿಷ. ಅಮೇರಿಕದಿಂದ FCRA ಮೂಲಕ ನಾರ್ತ್ ಈಸ್ಟ್ಗೆ ಬರ್ತಾ ಇರುವ ಫಂಡು ಅಲಾರ್ಮಿಂಗ್ ಆಗಿ ಜಾಸ್ತಿ ಇದೆ. ಅಲಾರ್ಮಿಂಗ್. ಅಲ್ಲಿನ ಪ್ರತ್ಯೇಕತಾ ಚಳುವಳಿಗಳಲ್ಲಿ ಆ ದುಡ್ಡು ಬಳಕೆಯಾಗ್ತಾ ಇದೆ ಅನ್ನೋದಕ್ಕೆ ಕ್ರೆಡಿಬಲ್ ಇನ್ಫಾರ್ಮೇಷನ್ ಇದೆ. ಇದನ್ನು ಒಂದು ಸಾರ್ವಭೌಮ ದೇಶದ ಸರ್ಕಾರ ಪ್ರಶ್ನೆನೇ ಮಾಡಬಾರ್ದು ಅನ್ನುವ ನಿರೀಕ್ಷೆ ಸ್ವಲ್ಪ ಜಾಸ್ತಿ ನಿರೀಕ್ಷೆ ಅನ್ನಿಸ್ತು ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.